ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ಇದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಲ್ಲಿರುವಂತಹ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಭೂವರಹ ಸ್ವಾಮಿ ಅಂದ ತಕ್ಷಣವೇ ಹೆಸರಲ್ಲೇ ಇರೋ ಹಾಗೆ ಭೂವರಹ ಅಂದರೆ ಭೂಮಿ ಬಗ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೆ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ. ಜೊತೆಗೆ ಅಲ್ಲೇ ಮಣ್ಣು ಮತ್ತು ಇಟ್ಟಿಗೆ ಎಲ್ಲ ಪೂಜೆ ಮಾಡಿಕೊಡ್ತಾರೆ. ನಾನು ಈಗ 2 years ಬ್ಯಾಕ್ ಹೋಗಿದ್ದೆ. ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು. ಇವಾಗ ಹೆಂಗಿದೆ ಏನೋ ನೋಡಬೇಕು. ಅದಕ್ಕೋಸ್ಕರ ಮತ್ತೆ ಹೋಗಿ ಬರೋಣ, ಅಲ್ಲಿಗೆ ಹೋದರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗಿದ್ದು ಬರ್ತಾಯಿದ್ದೀವಿ. ಜೊತೆಗೆ ನಮ್ಮದು ಒಂದಷ್ಟು ಬೇಡಿಕೆಗಳಿದ್ದಾವೆ, ಅದೆಲ್ಲ ಈಡೇರಲಿ, ಆದಷ್ಟು ಬೇಗ ಶೀಘ್ರದಲ್ಲಿ ಎಲ್ಲ ಸಕ್ಸಸ್ ಆಗಲಿ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹಂಗೆ ದೇವರ ಆಶೀರ್ವಾದ ಇದ್ದರೆ ಎಲ್ಲ ಒಳ್ಳೇದಾಗುತ್ತಲ್ವ, ಅದಕ್ಕೋಸ್ಕರ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಅಂದಿವೇ ಹೋಗ್ತಾ ಅಕ್ಕನ ಮನೆ ಕಡೆಯಿಂದನೇ ಹೋಗ್ಬೇಕಾಗಿದ್ದರಿಂದ ಅಕ್ಕನೂ ರೆಡಿಯಾಗಿ ಹೋಗೋಣ ಅಂತಂದೆ. ಆಮೇಲೆ ಅವಳನ್ನೂ ರೆಡಿ ಮಾಡಿಸ್ಕೊಂಡು, ಇವಳು ನನ್ನ ತಂಗಿ ಮಗಳು ರೀತಿ, ಜೊತೆಗೆ ನಮ್ಮ ಅಕ್ಕ 2ನೇ ಅಕ್ಕ, ಮತ್ತು ಗ್ರೀಷ್ಮ, ಅನ್ವಿಕ್, ನಾನು, ದೊರೆಯವರೆಲ್ಲರೂ ಈಗ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ಹೋಗ್ತಾ ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದರು. ಅದೆಷ್ಟು ಬೇಗ ಹೋಗಿ ತಲುಪಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ರಶ್ ಇತ್ತು, ಅಂದರೆ ಪಾರ್ಕಿಂಗ್ ಮಾಡಬೇಕಾದ್ರೆ ನೋಡಿದ್ರೆ ವೆಹಿಕಲ್ಸ್ ಗೊತ್ತಾಗ್ತಿತ್ತಲ್ವ. ಅದಾದಮೇಲೆ ಅಂದ್ಕೊಂಡ್ವಿ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹತ್ರ ಹೋಗೋಕ್ಕೆ ಲೇಟ್ ಆಗುತ್ತೆ, ಅಂದರೆ ದೂರ ಆಗುತ್ತೆ. ಲಾಸ್ಟ್ 2 years ಬ್ಯಾಕ್ ಬಂದಿದ್ವಲ್ಲ, ಆವಾಗ ಒಂದು ರೋಡ್ ಇತ್ತು, ಕೆಳಗಡೆಯಿಂದ ಹೋದರೆ ನಿಯರೆಸ್ಟ್ ದೇವಸ್ಥಾನದ ಹತ್ರದಲ್ಲೇ ಹೋಗಿ ಸ್ಟಾಪ್ ಮಾಡ್ಬೋದು, ನಾವು ಪಾರ್ಕ್ ಮಾಡ್ಬೋದು. ಅಲ್ಲಿಂದ ಹೋಗೋಣ ಅಂತೇಳಿ ನಾವು ಕೆಳಗಡೆ ರೋಡಿಗೆ ಬಂದು ತಲುಪಿದ್ವಿ. ಇಲ್ಲಿ ನೋಡಿ, ಇಲ್ಲಿ ನಾವು ಪಾರ್ಕ್ ಮಾಡಿದ್ದೀವಲ್ವ, ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ. ನಾವು ಬಂದು ತಲುಪಿದ್ವಿ. ಅದಾದಮೇಲೆ ನಾನು, ಅಕ್ಕ, ತಂಗಿ ಮಗಳು, ನಮ್ಮ ಮಕ್ಕಳು, ದೊರೆಯವರೆಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ಹೋಗ್ತಾ ಹೋಗ್ತಾ ಅಲ್ಲಿ ಕೆಳಗಡೆ ಆ ಸೈಡಲ್ಲಿ ನಾವು ಪಾರ್ಕ್ ಮಾಡಿದಾಗ ಅಲ್ಲೆಲ್ಲ ಸ್ಟಾಲ್ಸ್ಗಳಿತ್ತಲ್ವ, ಅದೇ ಥರ ಇಲ್ಲಿಂದ ಒಳಗಡೆ ಹೋದ್ರು ಅಷ್ಟೇ, ಇಲ್ಲೂ ಸ್ಟಾಲ್ಸ್ಗಳಿತ್ತು. ಇಲ್ಲಿ ಪುಳಿಯೋಗರೆ ಪ್ಯಾಕೆಟು ಮತ್ತು ಆರ್ಗ್ಯಾನಿಕ್ ಬೆಲ್ಲ, ಹೂವು, ಹಣ್ಣು, ಪ್ರಸಾದ ಅಂತ ಪೂಜೆ ಸಾಮಾನುಗಳು, ಮತ್ತು ಫೋಟೋ ಫ್ರೇಮ್ ಮಾಡ್ತೀವಿ ಅಂತ ಆ ಥರ ಅಂಗಡಿಗಳೆಲ್ಲ ಮಾಡಿದರು. ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಇಲ್ಲಿ ದೇವ್ರಿಗೆ ಹೋಗ್ತಾ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಈ ರೋಡಲ್ಲಿ ಹೋಗ್ಬೇಕು. ಒಳಗಡೆ ಹೋಗ್ತಾ ಇದ್ದಂಗೆ ಮಿಷಿನ್ಗಳ ಸೌಂಡು, ಅಂದರೆ ಕನ್ಸ್ಟ್ರಕ್ಷನ್ಸ್ ನಡೀತಾನೆ ಇತ್ತು. 2 ವರ್ಷದಿಂದನೂ ಬಂದಿದ್ದಾಗಲೂ ಇದೇ ಥರ ಕನ್ಸ್ಟ್ರಕ್ಷನ್ಸು, ಕಂಬಗಳು, ಕಲ್ಲುಗಳೆಲ್ಲ ಇತ್ತು. ಅದೇ ರೀತಿ ಈಗಲೂ ಇನ್ನೂ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾನೆ ಇದೆ. ದೊಡ್ಡದಾಗಿ ದೇವಸ್ಥಾನ ಮಾಡಬೇಕು ಅಂತ ಸುತ್ತ ಕಂಬಗಳನ್ನೆಲ್ಲ ಮಾಡಿದ್ದಾರೆ ನೋಡಿ, ಮತ್ತು ಗೋಪುರ ಮಾಡಿದ್ದಾರೆ. ಈ ಸೈಡ್ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ. ಇದೇ ಭೂವರಹ ಸ್ವಾಮಿ ಟೆಂಪಲ್ಲು. ಇಲ್ಲಿ ಯಾವ ರೀತಿ ಪೂಜೆ ಮಾಡೋದಂತಂದ್ರೆ, ಅಲ್ಲೊಂದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಣ್ಣನ ಗುಡ್ಡೆ ಇದೆ. ಅದನ್ನ ಒಂದು ಕವರ್ಗೆ ಮಣ್ಣನ್ನು ಹಾಕೊಂಡು ಅದನ್ನ ದೇವಸ್ಥಾನದ ಸುತ್ತ ಅನ್ನೊಂದು ಪ್ರದಕ್ಷಿಣೆ ಹಾಕೊಂಡು ಅದಾದ್ಮೇಲೆ ಟಿಕೆಟ್ ತಗೊಂಡು ಪೂಜೆ ಮಾಡಿಸ್ಬೇಕು. ಹಾಗೆಯೇ ಇಲ್ಲಿ ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ತಗೊಂಡೋಗ್ತಾರೆ. ಅಂದರೆ ಮನೆ ಇರ್ಬೋದು ಅಥವಾ ಇನ್ಯಾವುದೇ ರೀತಿ ಕನ್ಸ್ಟ್ರಕ್ಷನ್ಸ್ ಏನಾದರೂ ಮಾಡಿಸ್ತಿದ್ರೆ ಅವ್ರುಗಳು ಹೊರಗಡೆ ಇಲ್ಲಿ ಮಾರ್ತಾ ಇರ್ತಾರೆ. ಇಟ್ಟಿಗೆನ 2 ಇಟ್ಟಿಗೆ ಕೊಡ್ತಾರೆ. ಅದರಲ್ಲಿ 1 ಇಟ್ಟಿಗೆನ ಇಲ್ಲಿ ದೇವಸ್ಥಾನದ ಹತ್ರನೇ ಬಿಡಬೇಕು, ಇನ್ನೊಂದು ಇಟ್ಟಿಗೆನ ನಾವು ತಗೊಂಡೋಗ್ಬೋದು ಪೂಜೆ ಮಾಡಿಸ್ಕೊಂಡು. ಈಗ ನಾವು ಅನ್ನೊಂದು ಪ್ರದಕ್ಷಿಣೆ ಮುಗಿಸ್ಕೊಂಡು ಈಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಈಗ ಟಿಕೆಟ್ ತಗೋಬೇಕು. ಟಿಕೆಟ್ ಪ್ರೈಸು 200 rupees. ಎಕ್ಸ್ಟ್ರಾ ನಾವು ಇಟ್ಟಿಗೆ ತಗೋಬೇಕಾದ್ರೆ ಹೊರಗಡೆ ಅಲ್ಲಿ ಪೂಜೆ ಸಾಮಾನು ಮಾಡ್ತಾರಲ್ಲ, ಅಲ್ಲಿ ತಗೊಂಡು ಬರಬೇಕು. ಟಿಕೆಟ್ ತಗೋಬೇಕಾದ್ರೆ ನಮ್ಗಳಿಗೆಲ್ಲರಿಗೂ ಒಂದೊಂದು ಭೂವರಹ ಸ್ವಾಮಿ ಫೋಟೋ ಮತ್ತು ಟಿಕೆಟ್ 2 ಕೊಡ್ತಾರೆ. सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते. आवाहित देवताभ्यो नमः. सर्वोपचारपूजां समर्पयामि. वराहरूपाय नमो भगवते वराहरूपाय. 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 वराह. नमो भगवते वराहरूपाय. नमो भगवते वराहरूपाय.
ಇಲ್ಲಿ ಮಣ್ಣು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಒಳಗಡೆ ಗರ್ಭಗುಡಿಲಿ ವರಾಹ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ನಮ್ಮದು ಇಟ್ಕೆ ಎಲ್ಲ ಇಟ್ಟು ಜೋಡಿಸಾಯ್ತು. ಇದು ನಮ್ಮ ಅಕ್ಕಂದು. ಅವಳು ಅಷ್ಟೇ ಇಟ್ಕೆ ಪೂಜೆ ಮತ್ತೆ ಮಣ್ಣು ಪೂಜೆ ಎಲ್ಲ ಮಾಡಿಸಿದ್ಲು. ಮಕ್ಕಳೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಇಟ್ಕೆಗಳೆಲ್ಲ ಇಟ್ಬಿಟ್ಟು ಇವಾಗ ಹೊಡ್ತಾ ಇದೀವಿ. ಎಲ್ಲ ಕಡೆನೂ ಸುತ್ತ ಇಟ್ಕೆಗಳು ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಮಾಡೋರೆ, ಎಷ್ಟು ಜನ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಸುಬ್ರಹ್ಮಣ್ಯೇಶ್ವರದಲ್ಲಿ ಮಾಡಿದ್ವಲ್ಲ ಹಂಗೆ ಐತಲ್ವ. ದೇವಸ್ಥಾನ ಇದು. ಅದಕ್ಕೆ ಆಪೋಸಿಟಲ್ಲಿ ಇನ್ನೊಂದು ದೇವ್ರ ಗುಡಿ ಇತ್ತು. ಅದನ್ನು ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ದೇವಸ್ಥಾನ 1 ಗಂಟೆ ಕ್ಲೋಸ್ ಅಂತ ಹೇಳಿದ್ರು, ಮತ್ತೆ 3 ಗಂಟೆಗೆ ಓಪನ್ ಅಂತ ಹೇಳ್ತಾ ಇದ್ರು. ನಾವು ಹೋಗಿದ್ದ ದಿನ ಇನ್ನೊಂದು ವಿಶೇಷ ಏನು ಅಂತಂದರೆ, ನಾವು ಹೋಗಿದ್ದು ಬುಧವಾರ, ಗುರುವಾರ ವರಾಹ ಜಯಂತಿ ಇತ್ತು ಅಂತ ಹೇಳಿದ್ರು. ಅದ್ರ ನಾಳೆಗೆ ಎಲ್ಲ ಪ್ರಿಪ್ರೇಷನ್ಸ್ ಕೂಡ ಮಾಡ್ತಾಯಿದ್ರು. ಈಗ ವರಾಹ ಸ್ವಾಮಿ ದೇವಸ್ಥಾನದಲ್ಲೇ ಪ್ರಸಾದ ಇದೆ, ಅದನ್ನ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನೂ ಇದಕ್ಕೆ ಪೂಜೆ ಮಾಡಿಸ್ಕೊಂಡ್ಲು. ಅವ್ರದ್ದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ನಾವು ಒಂದೇನೋ ಪ್ರಾಜೆಕ್ಟ್ ಮಾಡಬೇಕು, ನೋಡೋಣ. ಅದಕ್ಕೆಲ್ಲ ಒಳ್ಳೇದಾಗಲಿ ಅಂತೇಳಿ ಪೂಜೆ ಮಾಡಿಸ್ಕೊಂಡು ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತಲ್ವ ಪೂಜೆ ಎಲ್ಲ? ತುಂಬ ಚೆನ್ನಾಗಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಕಡೆ ಬಿಸಿಲು ಇರಲಿಲ್ಲ, ಈ ಕಡೆ ನೆರಳು ಇರಲಿಲ್ಲ ಆ ಥರ. ಜೊತೆಗೆ ಅಲ್ಲಿ ನೋಡಿ, ಅಲ್ಲಿ ಆಪೋಸಿಟಲ್ಲಿ ಇದೆಲ್ಲ ಇದು ಹೈಲ್ಯಾಂಡ್ ಥರ ಇತ್ತು. ಈಗ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. KRS ಬ್ಯಾಕ್ ವಾಟರ್ಲಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ನಡೀರ ಭೂವರಾಹ ಸ್ವಾಮಿ ದೇವಸ್ಥಾನದಿಂದ ಹತ್ರದಲ್ಲೇ ಇತ್ತಲ್ಲ, ಇದನ್ನು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ. ಇದು KRS ಡ್ಯಾಮ್ ನಿರ್ಮಾಣ ಮಾಡಿದ್ರಲ್ಲ, ಆ ಟೈಮಲ್ಲಿ ನೀರೊಳಗಡೆ ಮುಳುಗೋಗಿತ್ತು. ಅದನ್ನ ಮತ್ತೆ ಇಲ್ಲಿ ಪುನರ್ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನನ ಕರ್ನಾಟಕದ ಫ್ಲೋಟಿಂಗ್ ಟೆಂಪಲ್ ಅಂತಾರೆ, ಅಂದ್ರೆ ತೇಲುವ ದೇವಾಲಯ ಅಂತ. ಮಳೆ ಬಂದ್ರೆ ಅಥವಾ ನೀರ್ ಜಾಸ್ತಿ ಆದ್ರೆ ಫುಲ್ಲು ದೇವಸ್ಥಾನ ಸುತ್ತ ಕವರ್ ಆಗೋದ್ರಿಂದ ಇದನ್ನ ಫ್ಲೋಟಿಂಗ್ ಟೆಂಪಲ್ ಅಂತ ಕರೀತಾರೆ. ದೇವಸ್ಥಾನದಲ್ಲಿ ಎಂಟ್ರಿ ಟಿಕೆಟ್ ಏನಿಲ್ಲ, ಫ್ರೀ ಎಂಟ್ರಿ ಇರುತ್ತೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಂಗಿಲ್ಲ, ಅದಕ್ಕೆ ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ಅಂತೂ ತುಂಬ ಪ್ರಶಾಂತವಾಗಿ ಫುಲ್ ಸೈಲೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದ ಒಳಗಡೆ ಗರ್ಭಗುಡಿಲಿರೋ ವೇಣುಗೋಪಾಲ ಸ್ವಾಮಿ ನೋಡೋದಕ್ಕೆ ಒಂದು ಚಂದ. ಹಾಗೇನೆ ದೇವಸ್ಥಾನ ಸುತ್ತ ಒಳಗಡೆ ಕಂಬಗಳಿದೆ, ಜೊತೆಗೆ ಅಲ್ಲೇ ಒಂದಷ್ಟು ಮೂರ್ತಿಗಳನ್ನ ಮಾಡಿದ್ದಾರೆ. ಅಂದ್ರೆ ಅಷ್ಟಲಕ್ಷ್ಮಿಯರು, ನದಿಗಳದು, ಮತ್ತೆ ನವಗ್ರಹಗಳು, ಕೃಷ್ಣ, ರಾಮ, ಆ ಥರ ಒಂದಷ್ಟು ವಿಗ್ರಹಗಳು, ಮಹರ್ಷಿಗಳು, ಅದಷ್ಟು ವಿಗ್ರಹಗಳನ್ನ ಮಾಡಿ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೇನೆ ಹೊರಗಡೆನೂ ಅಷ್ಟೇ ಕಂಬಗಳಿರ್ಬೋದು. ಔಟಿಂಗ್ದು ನೀವು ಸೀನರಿ ನೋಡಿದ್ರೆ ಬ್ಯಾಕ್ ವಾಟರ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೇನೆ ಆ ಸೈಡ್ ಪಾರ್ಕಿಂಗ್ ಪಕ್ಕ ಟಾಯ್ಲೆಟ್ ವ್ಯವಸ್ಥೆನೂ ಮಾಡಿದ್ದಾರೆ, ಅದನ್ನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನಂತಂದ್ರೆ, ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ಬೇಕು. ಹಾಗೇನೆ ಕಾಣಿಕೆಗಳನ್ನ, ದಕ್ಷಿಣೆಗಳನ್ನ ದೇವಸ್ಥಾನದಲ್ಲಿ ಯಾವುದೇ ರೀತಿ ಹಾಕೋ ಹಾಗಿಲ್ಲ. ಹಂಗೆ ಇಲ್ಲಿ ಅನ್ವಿಕ್ ಮತ್ತೆ ರೀತಿ ಇಬ್ರು ಆಟ ಆಡ್ತಾ ಇದ್ದಾರೆ. ಹಾಗೇನೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ, ರಶ್ ಏನಿರಲಿಲ್ಲ. ಒಂದೊಳ್ಳೆ ಪಿಕ್ನಿಕ್ ಥರ ಬಂದು ಹೋಗ್ಬೋದು, ಫ್ರೀ ಎಂಟ್ರಿ ಇರುತ್ತೆ. ಜೊತೆಗೆ ಈ ದೇವಸ್ಥಾನ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕನೂ ಎಂಟ್ರಿ ಇರುತ್ತೆ. ತುಂಬ ಚೆನ್ನಾಗಿದೆ. ಇದು ಯಾವ ಥರ ಅನಿಸ್ತಿತ್ತು ಅಂತಂದರೆ, ನನಗೆ ಈ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ರಾಮನ ದೇವಸ್ಥಾನ ಸಿಗುತ್ತೆ ಗೊತ್ತಾ, ಸೇಮ್ ಅದೇ ಥರ ಫೀಲಿಂಗ್ ಅನಿಸ್ತಾ ಇತ್ತು. ದರ್ಶನ ಮಾಡ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟು ಅಲ್ಲಿ KRS ಬ್ಯಾಕ್ ವಾಟರ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ. ಕಾವೇರಿ ಬ್ಯಾಕ್ ವಾಟರ್. ಮಕ್ಕಳೆಲ್ಲರೂ ಇದ್ರಲ್ವ, ಜೊತೆಗೆ ಬಿಸಿಲು ಕೂಡ ಕಡಿಮೆ ಆಗಿತ್ತು. ಈವ್ನಿಂಗ್ ಆಗಿದ್ರಿಂದ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂತ ಈ ಬ್ಯಾಕ್ ವಾಟರ್ ಹತ್ರ ಬಂದಿದ್ದೀವಿ. ಎಲ್ಲ ಖುಷಿನೇನ್ರು ಬಂದಿರೋದು. ಮಕ್ಕಳೆಲ್ಲರೂ ನೀರಲ್ಲಿ ಆಟ ಆಡಿದ್ರು, ಜೊತೆಗೆ ಶಂಖ, ಕಪ್ಪೆ ಚಿಪ್ಪು ಅದೆಲ್ಲ ಕಲೆಕ್ಟ್ ಮಾಡಿದ್ರು. ಹಾಗೇನೆ ನಾವು ಒಂದಷ್ಟು ಫೋಟೋ ವಿಡಿಯೋಸ್ ಮಾಡಿಕೊಂಡು ಶಾರ್ಟ್ಸ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಶಾರ್ಟ್ಸ್ ಹೇಗೆ ಬಂದಿದೆ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಟ ಎಲ್ಲ ಆಡಿ ಕಪ್ಪೆ ಚಿಪ್ ತೋರ್ಸ್ರ ಎಷ್ಟು ತುಂಬ್ಕೊಂಡಿದ್ದೀರಾ? ಓ ಮೈ ಗಾಡ್, ತುಂಬಾ ತುಂಬ್ಕೊಂಡಿದ್ದೀವಿ. ತೋರ್ಸಪ್ಪ. ನೋಡಿ ಇಲ್ಲಿ ಅಪ್ಪ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಅಂದರೆ, ಅಲ್ಲಿ ನೀರಿಂದ ಅವ್ರು ಹೊರಗಡೆ ಬರೋದಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀವಿ, ಇನ್ನೂ ಶೀಶಲ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು ಅಂತಾನೆ ಇದ್ರು. ಅದಾದ್ಮೇಲೆ ಲೇಟ್ ಆಗುತ್ತೆ, ಹೊರಡೋಣ ಅಂತೇಳಿ ಹೊರಟ್ವಿ ಅಲ್ಲಿಂದ. ತುಂಬಾ ಕಾಮ್ ಆಗಿರೋ ಪ್ಲೇಸು, ತುಂಬಾ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಗೆ ನೀವೇನಾದ್ರೂ ಎಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನಿಂಗ್ ಮಾಡ್ತಿದ್ರೆ ಇದು ಮಾತ್ರ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕಂದ್ರೆ ದೇವಸ್ಥಾನದ ಜೊತೆ ನೀರಿರೋದ್ರಿಂದ ಮಕ್ಳುಗಳು ಕೂಡ ಇಷ್ಟಪಡ್ತಾರೆ ಇಲ್ಲಿ ಬರೋದಕ್ಕೆ. ನಮ್ಮ ಎರಡನೇ ಮಗ
ಇವನ್ನ ನೀವು ನೋಡೇ ಇರಲ್ಲ. ಇವ್ನ ಲೇಖನ್ 2ನೇ ಅಕ್ಕನ ಮೊದಲನೇ ಮಗ. ಇವತ್ತೇ ಫಸ್ಟ್ ನನ್ನ ಬ್ಲಾಗಲ್ಲಿ ತುಂಬ ದಿನ ಆದಮೇಲೆ ನೋಡ್ತಾ ಇರೋದು, ಯಾಕೆಂದರೆ ಇವನು ಬೆಂಗಳೂರಲ್ಲಿ ಓದ್ತಾ ಇರೋದು, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈಗ ನಮ್ಮ ಅಕ್ಕ ಮತ್ತು ತಂಗಿ ಮಗಳನ್ನ ಅವ್ರ ಮನೇಲಿ ಡ್ರಾಪ್ ಮಾಡಿ ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.